ಅದ್ ಬಿಟ್ಟು ಬರೀ ಪುಕ್ಸಟ್ಟೆ ಬ್ಲಾಸ್ಟ್ ಹೊಡ್ಕೊಂಡು ಪ್ರಚಾರ ತಗೊಳೋದಕ್ಕೆ ಹಾಕಿದ್ದಾರೆ ಇವರು, ಇನ್ಯಾವುದಕ್ಕೂ ಹಾಕಿಲ್ಲ ಅವರು. ಆಯ್ತು, ಓಕೆ. ವಿರೋಧ ಪಕ್ಷದ ಧುರೀಣರು ಯಾವ್ದೇ ಪಕ್ಷದ ವಿಚಾರ ಮಾತಾಡ್ತಾ ಇಲ್ಲ. ಅವರು ರಾಜ್ಯದ ಲಕ್ಷಾಂತರ ಯುವಜನರ ಬಗ್ಗೆ ಮಾತಾಡ್ತಾ ಇಲ್ಲ. ಮತ್ತೆ ಚರ್ಚೆ ಇಲ್ಲ ಈಗ ಸನ್ಮಾನ್ಯ ಅಧ್ಯಕ್ಷರೇ, ನಾಯಕರೇ, ಅವ್ರಿಗೆ ಅಲ್ಲ ಒಂದ್ ಸೆಕೆಂಡ್, ಕೆಪಿ ಸಂಬಂಧಪಟ್ಟ ಹಾಗೆ ಕೆಲವು ವಿಚಾರ ಹುಟ್ಟಿದ್ದೀರಿ, ಅವ್ರದ್ದು ಕೂಡ ಆಕ್ಷೇಪಣೆನಿಲ್ಲ. ಅವ್ರೇನ್ ವಿಚಾರ ಅಂತಂದ್ರೆ ಕೆಲವೊಂದು ವಿಚಾರ ಆರೋಪ ಮಾಡುವಾಗ ಅದು ರಾಜಕೀಯವಾಗಿ ಆರೋಪ ಆಗುದು ಬೇಡ, ಅದು ಅಥೆಂಟಿಸಿಟಿ ಇದ್ದು ರೆಕಾರ್ಡ್ ಇದ್ರ ಜೊತೆಲಿ ಮಾತನಾಡ ಅವಕಾಶ ಆಗ್ಲಿ ಅಂತ ಸಾಮಾನ್ಯ ಸಭಾಧ್ಯಕ್ಷರೇ, ಈ ಸದನದ ಇತಿಹಾಸವನ್ನೊಮ್ಮೆ ನೋಡಿ. ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿದ್ದ ಸಂದರ್ಭದಲ್ಲಿ ಆಡಳಿತ ಪಕ್ಷವನ್ನು ಯಾವ ರೀತಿಯಾಗಿ ಚುಚ್ಚಿದ್ರು ಎನ್ನುವಂಥದ್ದು ನೋಡಿಸಿ. ಅವರ ಮೇಲೆ ಕೋಪ ಇದನ್ನು ಹೀಗೆ ಹೇಗೆ ಬಗೆಹರಿಸ್ತೀನಿ ನೀವು ಮಾತಾಡ್ಲಿ. 2 ವರ್ಷ ಆಯ್ತು ಮಾಡಲಿಲ್ಲ. 40% ಬಗ್ಗೆ ಯಾಕೆ ಕೇಸ್ ದಾಖಲೆ ಆಗಲಿಲ್ಲ? ದಾಖಲೆ ಮಾತಾಡಿ. ನೀವು ಹಾಗೆ ಸನ್ಮಾನ್ಯ ಅಧ್ಯಕ್ಷರೇ, ನೀವು ಮಲ್ಲಪ್ಪನಿಂದ ಮಲ್ಲಪ್ಪ ತಗೋಣ ಅಂತ ಹೇಳಿ ನಮ್ ಸಹಾಯಕ್ಕೆ ಬರ್ಬೇಕು. ದಾಖಲೆ ಎಲ್ಲ ಓಕೆ, ಮಾಧ್ಯಮಗಳು ಅವರೇ ಒಂದು ವಿಚಾರ ಹೇಳಿದಷ್ಟೇ, ಅದಿದ್ರೆ ಹೇಳಿಲ್ಲ ಅಷ್ಟೇ. ಅಲ್ಲ ಕೂತ್ಕೊಳ್ಳಿ ನೀವು. ನಾವು ಮಾತಾಡ್ಬೇಕಾದ್ರೆ ನಾಳೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ನಾಳೆ ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ತಾರೆ. ನೀವ್ ಹೆಂಗ್ ಮಾಡ್ತೀರೋ ನಾವು ಹಂಗ್ ಮಾಡೇ ಮಾಡ್ತೀರಿ, ಪ್ರಶ್ನೆನೇ ಇಲ್ಲ. ನೀವು ಕಪ್ಪಾಳಕ್ಕೆ ಹೊಡೆದ್ರೆ ನಾವು ಸುಮ್ಮನೆ ಇರಕ ಅದನ್ನ ಹೇಳ್ತಿಲ್ಲ. ನಾವು ಮಾಡೇ ಮಾಡ್ತೀರಿ, ಮಾತಾಡಿ. ನೀವು ಗೌರವ ಅಲ್ಲಿ ಕಾನೂನು ಸಚಿವರು ಸರ್ಕಾರಿ ಕೂತ್ಕೊಳ್ಳಿ. ನೀವು ಒಂದರ ಪ್ರೂಫ್ ಕೊಟ್ರಿ ಇವತ್ತಿನ ಮಠ ಮೆಣಸ್ಕಾಯಿ ಏನ್ ಮಾಡಿದ್ರಿ ನೀವು? ಹೊಳ್ಳಿ ವಾಪಸ್ ಅಲ್ಲ, ಯಾವ್ದು ಮಾತಾಡ್ತೀರಿ, ನೀವ್ ಯಾಕೆ ಮಾತಾಡ್ತೀರಿ? ಡಾಕ್ಟರ್ ಬಂದು ಕೂತ್ಕೊಳ್ಳಿ, ತೆಂಗಿನಕಾಯಿ ಕೂತ್ಕೊಳ್ಳಿ, ಸಂಗಮೇಶ್ ಕೂತ್ಕೊಳ್ಳಿ, ಅಲ್ಲಿ ನೀವು ರಾಮಮೂರ್ತಿ ಅವರೇ ಕೂತ್ಕೊಳ್ಳಿ. ನೋಡಿ, KPSC ಬಗ್ಗೆ ಇವತ್ತು 6 ಮಾತಾಡ್ತಿದ್ದಾರೆ. ನಮ್ಗೆ ಬೇರೆ ಬೇರೆ ಸಬ್ಜೆಕ್ಟ್ಗೆಲ್ಲ ಹೋಗ್ಲಿಕ್ಕೆ ಉಂಟು. ಇಲ್ಲಿ ಎಲ್ಲ ಬುದ್ಧಿವಂತರು ಗೊತ್ತಿದ್ದವರೇ ಮಾತಾಡ್ಲಿಕ್ಕೆ ಇರುವವರು. ಆಗಾಗ ಒಬ್ಬೊಬ್ಬರದಂತೂ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಅವ್ರು ಪ್ರತಿಪಕ್ಷ ನಾಯಕರಾಗಿ ಸದನದ ಒಳಗಡೆ ಅವ್ರಿಗೆ ಮಾತಾಡೋದೆಲ್ಲ ಅವಕಾಶಗಳು ಇದೆ. ಮತ್ತೆ ಹಾಗೆ ಮಾತಾಡ್ಬೋದು, ಕೂತ್ಕೊಳ್ಳಿ. ಅದರಲ್ಲಿ ಕೋರ್ಟಲ್ಲಿ ಹೇಳಿ ಹೇಗೆ ಮಾತಾಡ್ಬೇಕಂತ ಹೇಳಿ. ಈಗ ಅವ್ರಿಗೆ ಪ್ರಿವಿಲೇಜ್ ಇದೆ, ಆದ್ರೆ ನಾವು ಹೇಳುವಂತದ್ದು ಕೂಡ ಸ್ಪಷ್ಟತೆ ಮುಖಾಂತರ ಬರ್ಲಿ ಅಂತ ಹೇಳಲಿಕ್ಕೆ ಇಚ್ಛಿಸುವಂತದ್ದು. ನೀವ್ ಯಾರಿಗೂ ಅಲ್ಲಿ ಅಡ್ಡಿಪಡಿಸಲಿಕ್ಕೆ ಹೋಗ್ಬೇಡಿ. ಸರ್ಕಾರ ಏನು ಉತ್ತರ ಕೊಡುವಾಗ ಸರ್ಕಾರ ಉತ್ತರ ಕೊಡ್ತಾ ಇದೆ. ನೀವು ಮಾತಾಡಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಅವ್ರು ಮಾತಾಡೋದಕ್ಕೇನು ನನ್ಗೇನ್ ಬೇಜಾರಿಲ್ಲ. ನಾನು ಏನ್ ಮಾತಾಡ್ತೀನಿ ಅಂತ ಪೂರ್ತಿಯಾಗಿ ಕೇಳ್ಬಿಡ್ಲಿ. ಅವ್ರು ಕೇಳ್ಬಿಟ್ಟು ನಾನೇನ ತಪ್ಪು ಹೇಳಿದ್ರೆ ಅದಕ್ಕೆ ಮಂತ್ರಿಗಳು ಉತ್ತರ ಕೊಡ್ತಾರೆ. ಅವ್ರ ಕೈಲಿ ಮಂತ್ರಿಗಳಿಗೆ ಆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅವಾಗ ಯಾರು ಬೇಕಾದ್ರೂ ಉತ್ತರ ಕೊಡ್ಲಿ.